ಕಾಜಲ್ ಕುಂದರ್ ಅವರ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಹೆಂಗೆಲ್ಲ ಇರುತ್ತೆ ಅಂತ. ವಿ ಆರ್ ಹ್ಯೂಮನ್ಸ್, ನಮ್ ಸ್ಕಿನ್ ಬಿಹೇವ್ ಮಾಡುತ್ತೆ, ಇವತ್ತಿರುತ್ತೆ ನಾಳೆ ಇರಲ್ಲ. ಈವನ್ ಹೇರ್ ಹೇರ್ ಸ್ಟೈಲಿಸ್ಟ್ ಬಂದು ಹೇರ್ ಮಾಡಿದ್ದಾರೆ, ಇಲ್ಲಾಂದ್ರೆ ಇಷ್ಟು ನೀಟ್ ಆಗಿ. ಮನೆಯಲ್ಲಿದ್ದಾಗ ಅಮ್ಮ ಎಲ್ಲ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾರ ನಿಮ್ಮ ಮೇಲೆ? ನನ್ನ ಅಮ್ಮ ಹೇಳ್ತಾ ಇರ್ತಾರೆ, ಬಟ್ ನಾನು ಚಿಕ್ಕ ವಯಸ್ಸಿಂದ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ವರ್ಕೌಟ್ ಮಾಡ್ತೀರಾ ಅಥವಾ ಯೋಗ ಮಾಡ್ತೀರಾ? ನಾನು ವರ್ಕೌಟ್ ಮಾಡ್ತೀನಿ ಮತ್ತೆ ಸ್ಟ್ರೆಚಸ್ ಎಲ್ಲ ಮಾಡ್ತೀನಿ. ಈ ಬೋಟಾಕ್ಸ್ ಮತ್ತೆ weight reduction ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಸೋಷಿಯಲ್ ಮೀಡಿಯಾ ಲೈಫ್ ಇವಾಗ, ಬಟ್ ಇಫ್ ಇಟ್ ಗಿವ್ಸ್ them the confidence, if it gives them the happiness, then okay ಮಾಡಿ. ಒಬ್ಬ ನಟಿಯಾಗಿ ನಾವು ಬೆಳ್ಳಿ ಪರದೆಯಲ್ಲಿ ಮಿಂಚಬೇಕು ಅಂತಂದಾಗ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಜಲ್ ಕುಂದರ್ ಅವರ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಹೆಂಗೆಲ್ಲ ಇರುತ್ತೆ ಅಂತ? ಟು ಬಿ ವೆರಿ ಆನೆಸ್ಟ್, ನನ್ನ ಸ್ಕಿನ್ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ನನಗೂ ಪಿಂಪಲ್ ಆಗಿದೆ. ಸೊ ಆ ಥರ ಅಂದರೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ನಾವು ಆಕ್ಸೆಪ್ಟ್ ಮಾಡಬೇಕು, ಇದು ಎಲ್ರಿಗಾಗುತ್ತೆ. ವಿ ಆರ್ ಹ್ಯೂಮನ್ಸ್, ನಮ್ಮ ಸ್ಕಿನ್ ಬಿಹೇವ್ ಮಾಡುತ್ತೆ, ಇವತ್ತಿರುತ್ತೆ ನಾಳೆ ಇರಲ್ಲ. ಸೊ ಜಾಸ್ತಿ ವರ್ಷ ಸ್ಟ್ರೆಸ್ ಆಗಬಾರ್ದು. ಮತ್ತು ನಾವು ಟಿ ವಿಯಲ್ಲಿ ಅವ್ರ ಫಿಲ್ಮಲ್ಲಿ ನೋಡ್ತೀವಿ, ಅವ್ರ ಜೊತೆ ಕಂಪೇರ್ ಮಾಡಬಾರ್ದು. ಬಿಕಾಸ್ ಇವತ್ತು ನಾನು ಮೇಕಪ್ ಹಾಕಿದ್ದೀನಿ, ಲೈಟ್ ಇದೆ. ಸೊ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಇನ್ ಟು ಕನ್ಸಿಡರೇಷನ್. ಈವನ್ ಹೇರ್ ಸ್ಟೈಲಿಸ್ಟ್ ಬಂದು ಹೇರ್ ಮಾಡಿದ್ದಾರೆ, ಇಲ್ಲಾಂದರೆ ಇಷ್ಟು ನೀಟಾಗಿ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ದ್ಯಾಟ್ ಐ ಥಿಂಕ್ ಎವ್ರಿ ಒನ್ ಶುಡ್ ನೋ. ಆ್ಯಂಡ್ ಸ್ಕಿನ್ ಕೇರ್ ಹೇರ್ ಕೇರ್ ಐ ಥಿಂಕ್ ನಾನು ಜಾಸ್ತಿ ಫಾಲೋ ಮಾಡಲ್ಲ, ಸೊ ನಾನು ಜ್ಞಾನ ಕೊಡೋದು ಸರಿ ಆಗಲ್ಲ. ಐ ಥಿಂಕ್ ವಾಟ್ ಐವ್ ಹರ್ಡ್ ಇಸ್ ಯು ಶುಡ್ ಡ್ರಿಂಕ್ ವಾಟರ್, ಮಾಯ್ಶ್ಚರೈಸ್, ಸನ್ಸ್ಕ್ರೀನ್ ಹಾಕಬೇಕು. ಸೊ ಇದು ಬೇಸಿಕ್ಸ್ ಐ ಥಿಂಕ್ ಮಾಡಿದ್ರೆ, ಬಟ್ ಒಳಗಡೆಯಿಂದ ಖುಷಿಯಾಗಿದ್ರೆ ಆ್ಯಂಡ್ ಸ್ಟ್ರೆಸ್ ಇಲ್ಲ ಅಂದರೆ ಬಹುಶಃ ಎಲ್ಲ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ತಿಂಡಿ ಈಟ್ ಹೆಲ್ದಿ ಹೋಮ್ ಮೇಡ್ ಫುಡ್, ನಾಟ್ ಪ್ರೊಸೆಸ್ಡ್ ಫುಡ್. ಈ ಗಂಟೆಗಟ್ಟಲೆ ಎಲ್ಲ ಮೇಕಪ್ ಎಲ್ಲ ಕ್ಯಾರಿ ಮಾಡ್ತಿರ್ತೀರಾ, ಈಗ ಔಟ್ಡೋರ್ ಶೂಟ್, ಇಂಡೋರ್ ಶೂಟ್ಸ್, ಲೇಟ್ ನೈಟ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ಅಂತ ಒಂದು ಟೈಮಲ್ಲೆಲ್ಲಾನು ಗಂಟೆಗಟ್ಟಲೆ ಮೇಕಪ್, ನಮ್ಮ ಕೆಮಿಕಲ್ಸ್ ಎಲ್ಲಾನು ನಮ್ಮ ಸ್ಕಿನ್ ಮೇಲೆ ಇದ್ದಾಗ, ಸೊ ನಿಮ್ಮ ಮೇಕಪ್ ರಿಮೂವ್ ಆದ್ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ ಅಂತ? ನಾನು ಆಕ್ಚುಲಿ ಡಬಲ್ ಕ್ಲೆನ್ಸಿಂಗ್ ಮಾಡ್ತೀನಿ. ಒನ್ ಇಸ್ ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಇರುತ್ತೆ, ಬಿಕಾಸ್ ಅದು ಹೆವಿ ಮೇಕಪ್ ಇದ್ರೆ ಎಲ್ಲ ಮೆಲ್ಟ್ ಮಾಡುತ್ತೆ ಅದನ್ನ. ಆಮೇಲೆ ಮೈಸೆಲರ್ ವಾಟರ್ ಇಂದ, ಕಾಟನ್ ಇಂದ ತೆಗಿತೀನಿ, ಯಾಕಂದ್ರೆ ಯಾವ್ದು ಅಂಶ ಇರಬಾರ್ದು, ನಮ್ಮ ಪೋರ್ಸ್ ಒಳಗಡೆ ಇರಬಾರ್ದು ಅಂತ. ಆಮೇಲೆ ನಾರ್ಮಲ್ ಫೇಸ್ ವಾಶ್ ಆಫ್ಟರ್ ಕ್ಲೀನಿಂಗ್, ರಿಮೂವಿಂಗ್ ಎವ್ರಿಥಿಂಗ್, ದೆನ್ ಯು ಹ್ಯಾವ್ ಟು. ನನ್ನ ಸ್ಕಿನ್ ಡ್ರೈ ಸ್ಕಿನ್ ಟೈಪ್, ಸೊ ತುಂಬಾ ಮಾಯ್ಶ್ಚರೈಸ್ ಮಾಡಬೇಕಾಗುತ್ತೆ. ಆಮೇಲೆ ಮಾಯ್ಶ್ಚರೈಸ್ ಮಾಡಿ, ಇಲ್ಲಾಂದ್ರೆ ಕೆಲವೊಮ್ಮೆ ಅಲೋವೆರಾ ಜೆಲ್ ಹಾಕ್ತೀನಿ. ಆ್ಯಂಡ್ ಐ ಥಿಂಕ್ ಒನ್ಸ್ ಅ ಮಂತ್, ನಾನು ತುಂಬ ಲೇಸಿ ಅದಕ್ಕೆ ಒನ್ಸ್ ಅ ಮಂತ್ ಹೇಳ್ತಿದ್ದೀನಿ. ಅಪರೆಂಟ್ಲಿ ಯು ಶುಡ್ ಡೂ ಇಟ್ ಎವ್ರಿ ವೀಕ್. ಫೇಸ್ ಪ್ಯಾಕ್ ಹಾಕಿ ಪೋರ್ ಕ್ಲೆನ್ಸಿಂಗ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಫೈನ್. ಈ ಫೇಸ್ ಪ್ಯಾಕ್ ಅಂತ ಹೇಳಿದ್ರಿ, ಅದು ಹೋಮ್ ರೆಮಿಡೀಸ್ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ ಅಂತ? ಎರಡು ಅಲ್ಲ, ಅದು ರೆಡಿಮೇಡ್ ಫೇಸ್ ಪ್ಯಾಕ್ ಸಿಗುತ್ತೆ ಅಲ್ವಾ. ಆಸ್ ಎ ಸೆಡ್, ಐ ಆಮ್ ವೆರಿ ಲೇಸಿ ವೆನ್ ಇಟ್ ಕಮ್ಸ್ ಟು ಬ್ಯೂಟಿ ಆ್ಯಂಡ್ ಮೇಂಟೈನಿಂಗ್. ಸೊ ಫೇಸ್ ಪ್ಯಾಕ್ ಅದು ಸಿಗುತ್ತೆ ನಾರ್ಮಲ್ ರೆಡಿಮೇಡ್, ಅದನ್ನೇ ಹಚ್ಕೊಂಡಿರ್ತೀನಿ. ಹೇರ್ ಕೇರ್ ಎಲ್ಲ ಮನೆಯಲ್ಲಿದ್ದಾಗ ಅಮ್ಮ ಎಲ್ಲ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾರ ನಿಮ್ಮ ಮೇಲೆ ಎಲ್ಲಾನು? ಅದನ್ನ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ನನ್ನ ಅಮ್ಮ ಹೇಳ್ತಾ ಇರ್ತಾರೆ, ಬಟ್ ನಾ ಚಿಕ್ಕ ವಯಸ್ಸಿಂದ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಅಂಡ್ ನನ್ನ ಮಮ್ಮಿ ಆಕ್ಚುಲಿ ನಾನು ಮುಂಬೈಲಿ ಇರುವಾಗ ಅವರು ಎಣ್ಣೆಗೆ ಕರಿಬೇವು ಹಾಕಿ ಅದನ್ನ ಬಾಯ್ಲ್ ಮಾಡ್ತಾರೆ. ಕೆಲವೊಮ್ಮೆ ಈರುಳ್ಳಿ ಹಾಕಿ ಅದನ್ನ ಬಾಯ್ಲ್ ಮಾಡಿ ಇಡ್ತಾರೆ. ಅಪರೆಂಟ್ಲಿ ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಹೇರ್. ಸೊ ಅದೆಲ್ಲ ಅಮ್ಮ ಇದ್ರೆ ಮಾಡ್ತಾರೆ, ನಾನಿದ್ರೆ ಅಗೇನ್ ಐ ಆಮ್ ಲಿಟಲ್ ಲೇಸಿ, ಸೊ ನಾನು ಮಾಡಲ್ಲ. ಮಾಡಬೇಕು, ಪ್ಲೀಸ್ ಮಾಡಿ, ಟೈಮ್ ಇದ್ರೆ ಪ್ಲೀಸ್ ಮಾಡಿ. ಈ ಪಾರ್ಲರ್, ಈ ಹೋಮ್ ರೆಮಿಡೀಸ್ ಯಾವತ್ತೂ ಟ್ರೈ ಮಾಡಿಲ್ವಾ ಮನೆಯಲ್ಲಿ? ಮಾಡಿದೀನಿ, ನನ್ನ ಅಕ್ಕ ಎಲ್ಲ ಮಾಡ್ತಿರ್ತಾರೆ. ಅದು ಹಳದಿ, ಕರ್ಡ್ ಅಂಡ್ ಬೀಟ್ರೂಟ್ ವಾಟರ್ ಸಮಥಿಂಗ್, ಬಟ್ ಅದೇ ನಾನು ಸ್ವಲ್ಪ ಎಫರ್ಟ್ ಕಮ್ಮಿ ಹಾಕ್ಬೇಕು. ನಾನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ವರ್ಕೌಟ್ ಮಾಡ್ತೀರಾ ಅಥವಾ ಯೋಗ ಮಾಡ್ತೀರಾ ನೀವು? ನಾನು ವರ್ಕೌಟ್ ಮಾಡ್ತೀನಿ, ಮತ್ತೆ ಸ್ಟ್ರೆಚಸ್ ಎಲ್ಲ ಮಾಡ್ತೀನಿ. ಸೊ ಜಿಮ್ ಹೋಗ್ತೀನಿ, ಸ್ವಲ್ಪ ಕಾರ್ಡಿಯೋ ಮಾಡ್ತೀನಿ, ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ಅಂದ್ರೆ ಫ್ರೀ ಇದ್ರೆ ಡೆಫಿನೆಟ್ಲಿ ನಾನು ಮಿಸ್ ಮಾಡಲ್ಲ. ಸೊ ಅದೇ ಅಷ್ಟೇ. ಈ ವರ್ಕೌಟ್ ಮಾಡ್ಬೇಕಾದ್ರೆ ಏನೆಲ್ಲ ಡಯಟ್ ಅಲ್ಲಿ ಫಾಲೋ ಮಾಡ್ತಿರ್ತೀರಾ, ಅಥವಾ ಪಾತ್ರಕ್ಕೆ ತಕ್ಕಂಗೆ ಒಂದೊಂದ್ಸಲ ಬಾಡಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ದಪ್ಪ ಆಗ್ಬೇಕಾಗುತ್ತೆ, ಕೆಲವೊಂದ್ಸಲ ಸಣ್ಣ ಆಗ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಹೆಂಗೆಲ್ಲ ವರ್ಕೌಟ್ ಮಾಡ್ತಿರ್ತಾರ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ, ವರ್ಕೌಟ್ ಮಾಡಿದ್ಮೇಲೆ ಏನ್ ಫುಡ್ ತಗೊಂತೀರಾ, ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ ಅಂತ? ತುಂಬಾ ಆಕ್ಚುಲಿ ಯು ಆರ್ ಆಸ್ಕಿಂಗ್ ವೆರಿ ರಾಂಗ್ ಪರ್ಸನ್, ಬಿಕಾಸ್ ನಾನಷ್ಟು ಪರ್ಟಿಕ್ಯುಲರ್ ಇಲ್ಲ. ಬಟ್ ವರ್ಕೌಟ್ ಯೂಶಲಿ 1 hour ಇರುತ್ತೆ. ಆ್ಯಂಡ್ ಎಗ್ಸ್ ತಿಂತೀನಿ ಆಫ್ಟರ್ ವರ್ಕೌಟ್, ನಾಟ್ ಎವ್ರಿ ಡೇ.
ಡೇ, ಯು ಶುಡ್ ಅಪರೆಂಟ್ಲಿ ಈಟ್ ಎವ್ರಿ ಡೇ. ಆ್ಯಂಡ್ ಊಟ ಎಲ್ಲ ಅಂದರೆ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಹೋಮ್ ಫುಡ್ಡೇ ನನಗೆ ಇಷ್ಟ. ನನಗೆ ಆಚೆದ ಫುಡ್ ಅಷ್ಟು ಅಂದರೆ ಆಬ್ವಿಯಸ್ಲಿ ಒನ್ಸ್ ಇನ್ ಅ ವೈಲ್ ಐ ವಿಲ್ ಈಟ್, ಬಟ್ ಅಷ್ಟು ಏನು ಕ್ಯೂರಿಯಾಸಿಟಿ ಡೆವಲಪ್ ಮಾಡಲ್ಲ. ಸೊ ಮನೆ ಊಟ ಐ ಥಿಂಕ್ ಅಕಾರ್ಡಿಂಗ್ ಟು ವಾಟ್ ಐವ್ ರೆಡ್, ನಾವು ಪ್ರೊಸೆಸ್ಡ್ ಫುಡ್ ಕಮ್ಮಿ ತಿಂದರೆ ಬ್ಯಾಲೆನ್ಸ್ಡ್ ಹೋಮ್ ಮೀಲ್. ಸೊ ಅದರಲ್ಲಿ ಫೈಬರ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಕಾರ್ಬ್ಸು ಇರಬೇಕು. ಆ ಥರ ಬ್ಯಾಲೆನ್ಸ್ಡ್ ಡೈಟ್ ತಿಂದರೆ. ಆ್ಯಂಡ್ ಶುಗರ್ ಕಮ್ಮಿ ಮಾಡಬೇಕು. ಬಟ್ ನಮ್ಮೆಲ್ರಿಗೂ ಶುಗರ್ ಇಷ್ಟ, ನಮ್ಮೆಲ್ರಿಗೂ ಸ್ವೀಟ್ ಇಷ್ಟ. ಬಟ್ ಇಟ್ಸ್ ಓಕೆ, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿದರೆ ಅಂದರೆ ದಟ್ಸ್ ವಾಟ್. ನಾವು ತಿನ್ನೋದು ಎಲ್ಲ ತಿನ್ನಬೇಕು, ಬಟ್ ಎಲ್ಲ ಬ್ಯಾಲೆನ್ಸ್ಡ್ ತಿನ್ನಬೇಕು. ಐ ಥಿಂಕ್ ದಟ್ ವಿಲ್ ವರ್ಕ್. ಈ ಬೋಟಾಕ್ಸ್ ಮತ್ತೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಇಲ್ಲಿಟ್ರೇಟ್ ಈ ವಿಷಯದಲ್ಲಿ. ಬಟ್ ಯಾರಿಗೂ ಏನು ಖುಷಿ ಕೊಡುತ್ತೆ ಅದು ಅವ್ರು ಮಾಡಲಿ. ಹೂ ಎಮ್ ಐ ಟು ಜಡ್ಜ್? ಅವ್ರಿಗೆ ಅದನ್ನ ಅಂದರೆ ಇವಾಗ ಏನಾಗಿದೆ ಅಂದರೆ ಎಲ್ರಿಗೂ ತುಂಬ ಇನ್ಸೆಕ್ಯೂರಿಟಿ ಬಂದಿದೆ. ಮತ್ತು ಸಿನ್ಸ್ ಇಟ್ಸ್ ಅ ಸೋಷಿಯಲ್ ಮೀಡಿಯಾ ಲೈಫ್ ಇವಾಗ, ಸೊ ಎಲ್ರಿಗೂ ನೆಗೆಟಿವ್ ಹೇಳ್ತಾನೆ ಇರ್ತಾರೆ. ಅದು ಬಹುಶಃ ನಾವು ನೋಡಿ ನೋಡಿ ನಮಗೂ ಆ ಇನ್ಸೆಕ್ಯೂರಿಟಿ ಜಾಸ್ತಿ ಆಗಿರುತ್ತೆ. ಸೊ ಮೇ ಬಿ ಸಮ್ ಪೀಪಲ್ ಆಪ್ಟ್ ಫಾರ್ ಇಟ್, ವಿಚ್ ಇಸ್ ಐ ಡೋಂಟ್ ನೋ if it's right or wrong. Adu I am not the right person to judge, but if it gives them the confidence, if it gives them the happiness, then okay madli. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.